ವಿಧಿಯೇ, ಈ ರೀತಿ ಬರೆದಿರುವೆಯಾ ನನ್ನ ಹಣೆ ಬರಹವನ್ನು? ನನ್ನ ಹೆಂಡತಿ ಕೆಟ್ಟ ಕಾಮುಕನ ಕಣ್ಣಿಗೆ ಬಿದ್ದು ತನ್ನ ಶೀಲ ಕಳೆದುಕೊಂಡು ತನ್ನ ಗಂಡನಿಗೆ ತನ್ನ ಕೆಟ್ಟ ಮುಖವನ್ನು ತೋರಿಸಬಾರದೆಂದು ಸ್ವರ್ಗಕ್ಕೆ ಸೇರಿಬಿಟ್ಟೆಯಾ ಪಾರ್ವತಿ? ಸ್ವರ್ಗಕ್ಕೆ ಸೇರಿಬಿಟ್ಟೆಯಾ? ಅಯ್ಯೋ ಪಾರ್ವತಿ, ನಿನ್ನನ್ನು ಕಳೆದುಕೊಂಡು ನಾ ಸುಖವಾಗಿ ಇಲ್ಲ ಪಾರ್ವತಿ, ಸುಖವಾಗಿ ಇಲ್ಲ. ನಿನ್ನ ಶೀಲ ಹಾಳು ಮಾಡಿದ ಆ ಕೆಟ್ಟ ಕಾಮುಕನ ಕಡೆದು ಸರ್ವನಾಶ ಮಾಡಿದಾಗಲೇ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಪಾರ್ವತಿ, ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ. ಅಲ್ಲಿಯವರೆಗೂ ಈ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಎಂಬುದಿಲ್ಲ ಪಾರ್ವತಿ, ಶಾಂತಿ ಎಂಬುದಿಲ್ಲ. ನನ್ನ ಹೆಂಡತಿ ಶೀಲ ಕಳೆದುಕೊಂಡು ಸತ್ತಳು ಈ ಹಾಳು ಸಮಾಜದಲ್ಲಿ. ಇಂಥ ಹಣೆ ಬರಹ ನನ್ನ ಹೆಂಡತಿಗೆ ಮಾತ್ರ ಸಿಕ್ಕಿದೆ. ಈ ಹುಚ್ಚು ದೇವರ ಗುಡಿಗೆ ಹೋಗುತ್ತೇನೆ ಅಂತ ಹೋದವಳು ಶಿವನೇ ನೀನೇ ಕರೆದುಕೊಂಡು ಬಿಟ್ಟೆಯಾ? ಈಗ ನನ್ನ ತಮ್ಮ ಜೈಲಿನಲ್ಲಿದ್ದಾನೆ ಪಾರ್ವತಿ. ಇದ್ದ ಒಬ್ಬ ತಮ್ಮನನ್ನು ದೂರು ಮಾಡಿ ಅಳಿಯನೊಂದ ಕಡೆ ನನ್ನೊಂದ ಕಡೆ ಮಾಡಿ ದಿಕ್ಕಿಲ್ಲದ ಪರದೇಶಿಯಾಗಿ ಮಾಡಿಬಿಟ್ಟೆಯಾ ಪಾರ್ವತಿ, ದಿಕ್ಕಿಲ್ಲದ ಪರದೇಶಿಯಾಗಿ ಮಾಡಿಬಿಟ್ಟೆಯಾ? ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಶಿಶುವೆ ಜೋನ ಹಾಡುವುದೇ, ಶಿಶುವೆ ಜೋನ ಹಾಡುವುದೇ. ದೇವರದೇ ವಿಜಯ್, ಈ ಕೊಲೆಯ ಸಂಪೂರ್ಣ ವಿಷಯ ಸಿಗೋವರೆಗೂ ಇವನು ಹೊರಗಡೆ ಬಿಡಬೇಡಿ. ಆಯ್ತು ಸರ್, ಆಯ್ತು, ಬಿಡುವುದಿಲ್ಲ. ಓ, ನಿಷ್ಠಾವಂತ PSI ಸಾಹೇಬರಿಗೆ ನಮಸ್ಕಾರಗಳು. ಶಿಲ್ಪ, ನೀನೇ ಕೇಳಿ ಬಂದೆ? ನನ್ನನ್ನು ನೋಡಲು ಬಂದಿದೀಯಾ? ಹುಚ್ಚಿ, ಇನ್ನೆರಡು ದಿನ ಬಿಟ್ಟು ನಾನೇ ಭೇಟಿ ಆಗ್ತಿದ್ನಲ್ಲ. ಶ್ರೀಧರ್, ನಾನು ನಿಮ್ಮನ್ನು ನೋಡಲು ಬಂದಿಲ್ಲ. ನಿರಪರಾಧಿಯನ್ನು ಬಿಟ್ಟು ಅಪರಾಧಿಯನ್ನು ಒಳಗೆ ಹಾಕಿದ್ದಾರಲ್ಲ, ಪೊಲೀಸರು ಮಾಡುವ ಕರ್ತವ್ಯ ಇದೇನಾ? ಅಂದರೆ ಶ್ರೀಧರ್, ಇವರು ನಿರಪರಾಧಿ ಅಂತ ನಾನು ಹೇಳ್ತಾ ಇದ್ದೇನೆ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ರೆ ತೆಗೆದುಕೊಳ್ಳಿ ಈ ಫೋನ್. ಹೌದು, ಅದೊಂದು ದೊಡ್ಡ ಕಥೆ. ನಿಮ್ಮ ಅಣ್ಣನಿಗೆ ಅವಳ ಮೇಲೆ ಮೊದಲಿಂದಲೂ ಆಸೆ ಇತ್ತು, ಆದರೆ ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ಯಾವಾಗ ಒಂಟೆಗೆ ಬರ್ತಾ ಅಂತ ಕಾಯ್ತಿದ್ದು. ಒಂದಿನ ಅವಳು ದೇವ್ರ ಗುಡಿಗೆ ಹೋಗಿ ಒಂಟೆಗೆ ಬರೋದನ್ನು ನೋಡಿ ಅವಳನ್ನು ಬಲಾತ್ಕಾರ ಮಾಡಲು ಹೋದ, ಆದರೂ ಒಪ್ಪಲಿಲ್ಲ. ಆದರೂ ನಿಮ್ಮ ಅಣ್ಣ ಅವಳ ಮೇಲೆ ಬಲಾತ್ಕಾರ ಮಾಡೇ ಬಿಟ್ಟ. ಆದ್ದರಿಂದ ಅವಳು ತನ್ನ ಕೆಟ್ಟ ಶರೀರವನ್ನು ತನ್ನ ಗಂಡನಿಗೆ ಒಪ್ಪಿಸಬಾರದು ಕೊನೆಗೆ ತನ್ನ ಪ್ರಾಣವನ್ನೇ ಬಿಟ್ಟಳು. ಈ ಸುದ್ದಿ ತನ್ನ ಮೇಲೆ ಬರಬಾರದೆಂದು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಭದ್ರ ಮೇಲೆ ಹಾಕಿದೆ. ಅವನು ಜೈಲಿಗಟ್ಟಿ. ಇದಕ್ಕೆಲ್ಲ ನಾನೇ ಕಾರಣ ಚಕ್ರವರ್ತಿ, ನಾನೇ ಕಾರಣ. ಹೌದು ಶಿಲ್ಪ, ಈ ಬದ್ರಿ ನಿರಪರಾಧಿ ಅಂತ ನಾನು ಮೊದಲೇ ಗೊತ್ತಿತ್ತು. ಆದರೆ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಮಾವನಾದರೇನೋ ಏನೋ ಅವನ್ನ ಅರೆಸ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು.
ಇವತ್ತಿನ ಸಾಕ್ಷಿ ಅವತ್ತ ಸಿಕ್ಕಿದ್ದರೆ ಆ ವರದೇಗೌಡನನ್ನು ಒದ್ದು ಎಳೆದುಕೊಂಡು ಬರುತ್ತಿದ್ದೆ. ಇಂಥ ಲುಚ್ಚ ಸುಳಿ ಮಕ್ಕಳು ಇರೋದ್ರಿಂದ ಈ ಕೆಟ್ಟ ಸಾಮ್ರಾಜ್ಯ ಹಾಳಾಗುವುದು. ವಿಜಯ್ ಇವನನ್ನು ರಿಲೀಸ್ ಮಾಡಿಬಿಡು. ಆಯ್ತು ಸರ್. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಶಿಲ್ಪ? ಶ್ರೀಧರ್, ಈ ವಿಷಯದ ಬಗ್ಗೆ ಬೇರೆ ಪ್ರಶ್ನೆ ಮಾಡಬೇಡಿ. ಬೇಕಾದ ವಿಷಯ ನಿಮ್ಮ ಕೈಯಲ್ಲೇ ಇದೆ. ಅಂದರೆ ನಿನ್ನ ಮಾತಿನ ಅರ್ಥ? ಶ್ರೀಧರ್, ಎಲ್ಲ ನಿಮಗೆ ಗೊತ್ತಿದ್ದು ಮತ್ತೇಕೆ ನನ್ನನ್ನು ಕೇಳ್ತಾ ಇದ್ದೀರಾ? ಶ್ರೀಧರ, ನಾನು ಹೋಗಿ ಬರ್ತೇನೆ. ಅಣ್ಣನನ್ನು ನೋಡಬೇಕು. ಮಾವ, ನನ್ನನ್ನು ಕ್ಷಮಿಸಿಬಿಡು. ನಾನು ತಪ್ಪು ಮಾಡಿಬಿಟ್ಟೆ ನಿನ್ನ ಅರೆಸ್ಟ್ ಮಾಡಿ. ಶ್ರೀಧರ, ನೀನು ಮಾಡಿದ್ದು ತಪ್ಪಲ್ಲಪ್ಪ. ಕಾನೂನು ಮಾಡಬೇಕಾದ ಕೆಲಸ ಮಾಡಿರುವೆ. ಅದಕ್ಕೇನು ನೀನು ಚಿಂತಿಸಬೇಡಪ್ಪ, ಚಿಂತಿಸಬೇಡ. ನಾನು ಅಣ್ಣನನ್ನು ನೋಡಬೇಕು, ಹೋಗಿ ಬರುತ್ತೇನೆ. ಶ್ರೀಧರ್, ಇನ್ನು ಮುಂದೆ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಯಾಕೆ ಶಿಲ್ಪ? ಆ ಸಮಯ ಇನ್ನೂ ಕೂಡಿ ಬಂದಿಲ್ಲ. ಇಲ್ಲ ಶ್ರೀಧರ್, ಆ ಸಮಯ ಈಗ ಕೂಡಿ ಬಂದಿದೆ. ಅಂದರೆ ಶ್ರೀಧರ್, ನಾನು ನಿನ್ನನ್ನು ನಂಬಿ ನಮ್ಮ ಅಣ್ಣನನ್ನು ದೂರ ಮಾಡಿಕೊಂಡು ಬಂದಿರುವೆ. ತಪ್ಪು ಮಾಡಿಬಿಟ್ಟೆ ಶಿಲ್ಪ, ತಪ್ಪು ಮಾಡಿಬಿಟ್ಟೆ. ಶ್ರೀಧರ್, ತಪ್ಪು ಒಪ್ಪಿನ ಬಗ್ಗೆ ಚಿಂತೆ ಮಾಡುವ ಸಮಯ ಇದಲ್ಲ ಶ್ರೀಧರ್. ಆಯ್ತು ಶಿಲ್ಪ, ಯಾವಾಗಲೂ ನೀನು ನನ್ನ ಹೆಂಡತಿ ತಾನೇ? ಹಾ ಶ್ರೀಧರ್, ಹಾಗಾದ್ರೆ ಬನ್ನಿ ಹೋಗೋಣ. ಹಾಗಾದರೆ ಇದೇ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಹುದು. ಆಯ್ತು ಶ್ರೀಧರ್, ನಿಮ್ಮ ಅಪೇಕ್ಷೆಯಂತೆ ಆಗಲಿ. ಬಲಿದಾನೆ ವಹಿಸಿರಿ ಆರವಿಜ ಹೂಗಳಿಯೇ ಬೆಣ್ಣೆಯಾದೆಯೇ ಹಿಡಿದೆ ಸಾಕ್ಷಿಗೆ ಇರುವೆ ನನ್ನಯ ಹೆಚ್ಚಿನ ಚೆಲುವಿಗೆ. ನಮ್ಮನ್ನು ಎಲ್ಲವನ್ನು ಕೊಡಿಸಿದ ಆ ಮಾರುತೇಶ್ವರಿಗೆ ಜಯ ಜಯ ಗುರು ಜಯ ಗುರು ದೀನ ಬಂಧು ಕಲಾದೇವಿಗೆ ದೀನ ಬಂಧು ಕಲಾದೇವಿಗೆ ಪಾಲಿಸು ಹರ ಗುರು ಮಾರುತೇಶ್ವರ ಶರಣು ಎನ್ನುವೆ. ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಕರುಣ
बोलो भारत माता की, बोलो कर्नाटक माता की, वंदे वंदे। ಒಂದು ಸೆಕೆಂಡ್ ಇರಲಿ, ಒಂದು 5 ನಿಮಿಷ. ಈ ನಾಟಕದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲ ಸಂಗೀತ ವಾದ್ಯದವರು, ಈ ನಾಟಕದ ಪಾತ್ರಧಾರಿಗಳು ಹಾಗೂ ಮುಖ್ಯವಾಗಿ ಈ ಬೆಳಗಿನ ಹೊತ್ತಿನವರೆಗೆ ವೀಕ್ಷಿಸಿದಂಥ ತಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಎಷ್ಟೇ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸಲು ಸಹ ಕಡಿಮೆನೇ ಆಗುತ್ತೆ. ನೀವು ಇಲ್ಲಿವರೆಗೆ ಅತ್ಯಂತ ಕಾತುರದಿಂದ ಕಾಯ್ದು ಈ ನಾಟಕವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಮತ್ತು ಈ ನಾಟಕದ ಯಶಸ್ಸಿಗಾಗಿ ದುಡಿದಂತಹ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೈ ಜೋಡಿಸಿದಂಥ ಸರ್ವರಿಗೂ ಈ ನಾಟಕದ ಎಲ್ಲರ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸಿ ಈ ನಾಟಕವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು. ಅಣ್ಣ, ಒಂದು ಹುಡುಗರ ಅಪೇಕ್ಷೆ ಮೇರೆಗೆ ಒಂದು ಹಾಡ ಡ್ಯಾನ್ಸ್ ಮಾಡ್ತಾರಂತ, ದಯವಿಟ್ಟು ಒಂದು ಸಾಂಗ್ ಪ್ಲೇ ಮಾಡು. ಯಾವ್ದ? ನಡು ಊರಾಗ ಕಡದರ ಕಡಿಲಿ ಅಂತೇಳಿ ಒಂದು ಸಾಂಗ್ ಪ್ಲೇ ಮಾಡ್ತಾರಂತ. ಫೋನ್ ಬೇಕಾ? ಫೋನ್ ಕೂಡ ಡೌನ್ಲೋಡ್ ಇದ್ದಿದ್ದೆ, ನಿಮ್ಮ ಫೋನ್ನಾಗ ಒಂದು ಪ್ಲೇ ಮಾಡಿ ಕೊಡ್ರಿ ಅವ್ರಿಗೆ. ಹೊರಗಿದ್ದವ್ರು ಹೊರಗೆ